ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್. ಸೊ ನಿಮಗೆ ಇವತ್ತು ಒಂದು ಅತ್ಯಂತ ಅದ್ಭುತವಾಗಿರುವಂತಹ ಹೊಸ ವಿಚಾರವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದು ಯಾವುದು ಅಂದ್ರೆ, ಸಾಕಷ್ಟು ಸಲ ಜೀವನದ ಇಲ್ಲಿಯವರೆಗಿನ ಅಂದರೆ ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಶನ್ದು ಒಂದು ವೇಳೆ ನೀವು ಯೋಚನೆ ಮಾಡಿದರೆ, ನಾವು ಕೇವಲ ಸಾಕಷ್ಟು ಪ್ರಯತ್ನ ಪಡ್ತಾ ಇರೋದು ಒಂದೇ ಒಂದು ವಿಷಯಕ್ಕೆ. ಅದು 90% ಅದು ಯಾವುದು ಅಂದರೆ ಲಕ್ಷ್ಮಿ ಸಲುವಾಗಿ, ಅಂದರೆ ಹಣದ ಸಲುವಾಗಿ, ಅಬಂಡನ್ಸ್ ಸಲುವಾಗಿ. ಸಾಕಷ್ಟು ಸಲ ಬೆಳಗಿನಿಂದ ಸಂಜೆಯವರೆಗೂ ಸಮೇತ ದುಡಿಯೋದು, ಪ್ರಯತ್ನ ಮಾಡ್ತಾನೆ ಇರೋದು, ಹೋರಾಟ ಮಾಡ್ತಾನೆ ಇರೋದು, ಆಶಾಭಾವನೆ ಇಡ್ತಾನೆ ಇರೋದು, ಪ್ರತಿಯೊಂದು ಎಲ್ಲ ಮಾಡಿದ ಮೇಲೂ ಸಮೇತ ನಮ್ಮ ಹತ್ರ ನಮಗೆ ಬೇಕಾಗುವಷ್ಟು ಲಕ್ಷ್ಮಿ ಅಥವಾ ಅಬಂಡನ್ಸ್ ನಮ್ಮ ಹತ್ರ ಬರ್ತಾ ಇಲ್ಲ ಅನ್ನುವಂಥ ಫೀಲ್ ಇದೆ ನೋಡ್ರಿ. ಇದು ಮಿನಿಮಮ್ 80% ಜನರಿಗೆ ಆಗ್ತಾ ಇರುವಂಥ ಒಂದು ವಿಚಾರ ಅಥವಾ ಒಂದು ಸಮಸ್ಯೆ ಅನ್ಕೊಳ್ಳೋಣ. ಹಾಗಾದ್ರೆ ಸ್ವಲ್ಪ ಇಲ್ಲಿ ಯೋಚನೆ ಮಾಡ್ರಿ. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಸಮೇತ ನನಗೆ ಬೇಕಾಗುವಂಥದ್ದು ನನಗೆ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ಕಾರಣ ಇರ್ಬೋದು ಅಥವಾ ಏನೋ ಒಂದು ಕೊರತೆ ಇರ್ಬೋದು ಅಂತ. ಹಾಗಾದ್ರೆ ಆ ಕೊರತೆ ಇರೋದು ಎಲ್ಲಿ ಅಂದ್ರೆ ಸರಸ್ವತಿಯಲ್ಲಿ. ಹಾಗಾಗಿ ನೀವು ಏನಾದರೂ ಲಕ್ಷ್ಮಿಯನ್ನ ಪಡ್ಕೊಳ್ಬೇಕು ಅಂಥೇಳಿ ಯೋಚನೆ ಮಾಡಿದ್ರಿ, ಅಥವಾ ನಾನು ಅಂದುಕೊಂಡಿರುವಂಥ ಅಬಂಡನ್ಸ್ ನನಗೆ ಬೇಕು, ಅದು ಎಷ್ಟು ನನ್ನ ಹತ್ರ ಬೇಕಂದ್ರೆ ನಾನು ಎಷ್ಟು ಖರ್ಚು ಮಾಡಿದ್ರು ನನಗೆ ಕಡಿಮೆ ಆಗಬಾರ್ದು ಅಂತ ನಿಮ್ಗೇನಾದರೂ ಯೋಚನೆ ಇದ್ರೆ, ಹಾಗಾದ್ರೆ ಥಿಂಕ್ ಮಾಡೋದಕ್ಕೆ ಇವತ್ತು ಪ್ರಾರಂಭಿಸ್ರಿ. ಅದಕ್ಕೆ ಬೇಕಾಗುವಷ್ಟು ಜ್ಞಾನ ಮಟ್ಟ ನಿಮ್ಮ ಹತ್ರ ಎಷ್ಟಿದೆ ಅಂತ. ನೀವೇನಾದರೂ ತಿಂಗಳಿಗೆ 1,00,000 ರೂಪಾಯಿ ಗಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ, ಮತ್ತೆ ನಿಮ್ಮ ಪ್ಲಾನ್ ಕರೆಕ್ಟ್ ಇದೆ, ನೀವು ಪ್ರಯತ್ನನೂ ಮಾಡ್ತಾ ಇದ್ದೀರಿ. ಆದರೆ 1,00,000 ನಿಮಗೆ ಯೂನಿವರ್ಸ್ ಏನಾದರೂ ಕೊಡಬೇಕು ಅಂದ್ರೆ ಆ 1,00,000ದ ಜ್ಞಾನ ನಿಮ್ಮ ಹತ್ರ ಇದೇನಾ ಇಲ್ಲ ಯೋಚನೆ ಮಾಡಿ. ಸಾಕಷ್ಟು ಸಲ ನಾವು ಸೋಲೋದು ಎಲ್ಲಿ ಅಂದ್ರೆ, ನಾವು ಜ್ಞಾನಾತ್ಮಕ ವಲಯದಲ್ಲಿ ಬೆಳೆಯೋದಿಲ್ಲ. ಹಾಗಾದರೆ ಆ ಜ್ಞಾನಾತ್ಮಕ ವಲಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಾನು ಏನನ್ನ ಮಾಡಬೇಕು? ಸೊ ಇವತ್ತು ಎಷ್ಟು ಜಗತ್ತು ಸಹಜ, ಸರಳ, ಸುಲಭ ಆಗಿದೆ ಅಂದ್ರೆ, ಜ್ಞಾನಾತ್ಮಕ ಜಗತ್ತನ್ನು ಅತ್ಯಂತ ಸುಲಭವಾಗಿ ನೀಡುವಂಥ ಒಂದು ಡಿಪಾರ್ಟ್ಮೆಂಟ್ ಅಂತೀವಿ, ಒಂದು ಏರಿಯಾ ಇದೆ. ಅದು ಯಾವುದು ಅಂದ್ರೆ ಟ್ರೈನಿಂಗ್ ಇಂಡಸ್ಟ್ರಿ. ಸೊ ಈ ತರಬೇತಿಗಳ ಮೂಲಕ ಬಹಳ ಕಡಿಮೆ ಸಮಯದಲ್ಲಿ ನಿಮ್ಗೆ ಇನ್ನೊಂದನ್ನು ಹೇಳ್ತೀನಿ. 2 ದಿನದ ಕೋರ್ಸ್ ಇದೆ ನೋಡ್ರಿ, ಸುಮಾರು ನಿಮಗೆ 20 ವರ್ಷಗಳ ಅನುಭವವನ್ನು ನೀಡುತ್ತೆ. ನೀವು 20 ವರ್ಷದಿಂದ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಬಂದಿರಿ, ಅಥವಾ ಯಾವುದನ್ನ ಮಾಡಬಾರ್ದಿತ್ತು ಮತ್ತು ಅದಕ್ಕೆ ಸಮಯವನ್ನ ನೀವು ಮೀಸಲಿಟ್ಟಿದ್ರಿ, ಅಥವಾ ನಿಮ್ಮ ಪ್ರಯತ್ನಗಳು ಎಷ್ಟೋ ಸಲ ವ್ಯರ್ಥ ಆಗಿದೆ ಅಂತ ನಿಮಗೆ ಯಾವಾಗ ಫೀಲ್ ಆಗುತ್ತೆ ಅಂದ್ರೆ ಈ ಟ್ರೈನಿಂಗ್ನಲ್ಲಿ ಬಂದಾಗ. ಸೊ ಹಾಗಾಗಿ ಈ ಸಲ ನಿಮಗೆ ಏನಾದರೂ ಹೊಸ ವರ್ಷದಲ್ಲಿ ನನಗೆ ಲಕ್ಷ್ಮಿ ಬೇಕು ಅಂದರೆ, ನನಗೆ ಹಣದ ಅಗತ್ಯ ಇದೆ, ಹಣಕಾಸಿನಲ್ಲಿ ನಾನು ಮುಂದುವರಿಬೇಕು, ನನ್ನ ಎಲ್ಲ ಸಾಲಗಳು ಏನು ಮಾಡ್ಕೊಂಡಿನಿ ಅದೆಲ್ಲವನ್ನು ತೀರಿಸಿ ರಿಲ್ಯಾಕ್ಸ್ ಆಗಿರುವಂಥ ಜೀವನವನ್ನು ನಾನು ಮಾಡಬೇಕು ಅಂದ್ರೆ, ನೀವು ನಿಮ್ಮ ಸರಸ್ವತಿಯ ಮೇಲೆ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿರಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಲರ್ನಿಂಗ್ ಇದೆ ನೋಡ್ರಿ ಈಕ್ವಲ್ ಟು ಅರ್ನಿಂಗ್. ಸೊ ಹಾಗಾಗಿ ಇವತ್ತು ಥಿಂಕ್ ಮಾಡಿರಿ, ನಿಮ್ಮ ಲರ್ನಿಂಗ್ ಎಷ್ಟಿದೆ. ಒಂದು ವೇಳೆ ಕಡಿಮೆ ಇದೆ, ನೀವು ಬಯಸೋದು ಎಷ್ಟು ಹಣ ಇದೆ, ಅದಕ್ಕಿಂತ ನನ್ನ ಲರ್ನಿಂಗ್ ಏನಾದರೂ ಕಡಿಮೆ ಇದೆ ಅಂತ ಅನಿಸಿದರೆ ಇನ್ನೂ ಕಾಲ ಮಿಂಚಲಿಲ್ಲ, ಇನ್ನು ಮಿಂಚೋದು ಇಲ್ಲ. ನಿಮಗೆ ಮತ್ತೆ ಯೂನಿವರ್ಸ್ ಹೊಸ ಒಂದು ಅವಕಾಶ ಕೊಟ್ಟಿದೆ. ಅವಕಾಶ ಯಾವುದು ಅಂದ್ರೆ, ಮತ್ತೆ ಹೊಸ ವರ್ಷ ಬರ್ತಾ ಇದೆ. ಪ್ರತಿ ವರ್ಷನೂ ಸಮೇತ ಯೂನಿವರ್ಸ್ ನಮಗೆ ಅವಕಾಶ ಕೊಡ್ತಾನೆ ಇರುತ್ತೆ. ನಡಿ, ಹೊಸದಾಗಿ ನಿರ್ಮಾಣ ಮಾಡು, ಮತ್ತೆ ಅಪ್ಡೇಟ್ ಆಗು, ಮತ್ತೆ ಅಪ್ಗ್ರೇಡ್ ಆಗು. ನಾವೇನು ಮಾಡ್ತೀವಿ, 3 ದಿವಸನೋ 6 ದಿವಸನೋ 8 ದಿವಸನೋ ಮಾಡ್ತೀವಿ, ಮತ್ತೆ ನಮ್ಮ ಡೈರಿ ಎಲ್ಲಿರುತ್ತೆ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಿರಂತರವಾಗಿರುವಂಥ ಸರಸ್ವತಿ ಇದ್ದಾಳೆ ನೋಡ್ರಿ, ಅವಳೇ ನಿರಂತರವಾದ ಲಕ್ಷ್ಮಿಯನ್ನು ಕರೆದುಕೊಂಡು ಬರ್ತಾಳ. ಮತ್ತು ಇವೆರಡನ್ನ ಬ್ಯಾಲೆನ್ಸ್ ಮಾಡುವಂಥ ಎನರ್ಜಿ ನನಗೆ ಬೇಕು ಅಂದ್ರೆ ನನಗೆ ಒಬ್ಬ ಕೋಚ್ನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಕೋಚ್, ಗೈಡ್, ಮೆಂಟರ್, ಟ್ರೈನರ್ ಇದ್ದಿರ್ತಾರೆ, ಅವ್ರು ಏನು ಕೆಲಸವನ್ನು ಮಾಡ್ತಾರಂದ್ರೆ ನಮ್ಮಲ್ಲಿ ಬ್ಯಾಲೆನ್ಸ್ ಲೈಫನ್ನು ಕ್ರಿಯೇಟ್ ಮಾಡ್ತಾರೆ. ಸಾಕಷ್ಟು ಸಲ ನೀವು ನೋಡ್ಬೋದು, ಜ್ಞಾನನೂ ಅತಿಯಾದಾಗೂ ವ್ಯಕ್ತಿಗೆ ಅಹಂಕಾರ ಬರುತ್ತೆ. ನಾನು ಜ್ಞಾನಿ ಆಗಿದ್ದೀನಿ, ನನಗೆಲ್ಲಾನು ಗೊತ್ತಿದೆ ಅಂದಾಗಲೂ ಅಹಂಕಾರ ಬರುತ್ತೆ. ಅದೇ ರೀತಿ ಲಕ್ಷ್ಮಿ ಜಾಸ್ತಿ ಆದಾಗೂ, ನಾನು ಭಾಳ ಶ್ರೀಮಂತ ಆಗೀನಿ ಅಂತ ಯಾವತ್ತಾದರೂ ಫೀಲ್ ಆದರೂ ಸಮೇತ ನಮ್ಮೊಳಗೆ ಅಹಂಕಾರ ಬರುತ್ತೆ. ಯಾವಾಗ ಅಹಂಕಾರ ಬರುತ್ತೆ ನೋಡ್ರಿ, ಅವು 2 ಸಮೇತ ನಿಮಗೆ 0 ಕರ್ಕೊಂಡು ಬರುತ್ತೆ. ಸೊ ಹಾಗಾಗಿ ಒಬ್ಬ ಟ್ರೈನರ್ ನೀವು ಶ್ರೀಮಂತರಾಗೋಕ್ಕಿಂತ ಮುಂಚೆನೆ ಶ್ರೀಮಂತಿಕೆ ಹಿಂದಿರುವಂಥ ರಹಸ್ಯವನ್ನು ಕಲಿಸ್ಕೊಡ್ತಾನ. ನೀವು ಮಹಾಜ್ಞಾನಿ ಆಗೋಕ್ಕಿಂತ ಮುಂಚೆನೆ ಜ್ಞಾನಿಯ ಲಕ್ಷಣಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಕಲಿಸ್ತಾನ. ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರೆ, ನಮ್ಮೊಳಗೆ ಸ್ವಯಂ ಪ್ರೇರಣೆ ಅಂತಿದೆ ನೋಡ್ರಿ, ಬಹಳ ಕಡಿಮೆ ಇದೆ. ನಾವೇನು ಮಧ್ಯಮ ವರ್ಗದವ್ರು ಅಂತಿದ್ದೀವಿ ನೋಡ್ರಿ.